ಸ್ನೇಹಿತರೆ, ಎಲ್ಲರೂ ನಮಸ್ಕಾರ. ಇವತ್ತು ನಿಮ್ಮೆಲ್ಲರ ಜೊತೆ ಈ ವಿಶೇಷವಾದ 1979 ದಿ ಅನ್ಟೋಲ್ಡ್ ಸ್ಟೋರಿ ಸಿನಿಮಾ ತಂಡದ ಜೊತೆ ಅವರ ಒಂದು ಪೋಸ್ಟರ್ ಬಿಡುಗಡೆ ಮಾಡೋಕ್ಕೆ ಅವಕಾಶ ಸಿಕ್ಕಿದ್ದು ನನಗೆ ಭಾಳ ಸಂತೋಷ ಆಗಿದೆ. ಈ ಅವಕಾಶ ಮಾಡಿಕೊಟ್ಟಿರೋರಾದ ಡೈರೆಕ್ಟರ್ ಪುಷ್ಪರಾಜ್ ಅವರಾಗಿರ್ಬೋದು, ಪ್ರೊಡ್ಯೂಸರ್ ಶ್ರೀನಿವಾಸ್ ಅವರಾಗಿರ್ಬೋದು, ಎಲ್ಲ ಚಿತ್ರತಂಡದವರಿಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೇನೆ. ಕೆಲವು ದಿನಗಳ ಹಿಂದೆ ಪುಷ್ಪರಾಜ್ ಅವರು, ರಾಮಕೃಷ್ಣ ಅವರು, ಚರಣ್ ಅವರು ಎಲ್ಲರೂ ಬಂದಿದ್ದಾಗ ನನಗೆ ಹೊಸಬ್ರು ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ ಅಂತ ಗೊತ್ತಿತ್ತು. ಆದರೆ ಇಷ್ಟು ಪ್ರತಿಭಾವಂತರು ಅಂತ ನನಗೆ ಗೊತ್ತಿರಲಿಲ್ಲ. ಅವರ ಫುಟೇಜು, ಅವರ ವಿಚಾರಗಳು, ಅವರ ಒಂದು ಪ್ರಯತ್ನ ನಿಜವಾದ ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸತನ, ಅಂದರೆ ಕಥೆಯಲ್ಲಿ, ಕಾನ್ಸೆಪ್ಟ್ನಲ್ಲಿ, ಆ ಒಂದು ಮೇಕಿಂಗ್ನಲ್ಲಿ ಪ್ರತಿಯೊಂದರಲ್ಲೂ ಬರೋ ಸಾಧ್ಯತೆಗಳು ಖಂಡಿತ ಇದೆ. ಇದರಲ್ಲಿ ನಮಗೆ ಪೋಸ್ಟರ್ ನೋಡಿದಾಗ ಹೇಗೆ ಆ ಪೀರಿಯಡ್ ಕಥೆಯಲ್ಲಿ ಒಂದು ರೀತಿ ಉಲ್ಟಾ ಮಾಡಿರೋದು ನೋಡಿದ್ರೆ ಎಲ್ಲೋ ಒಂದು ಕಡೆ ಅವ್ರ ಜೀವನದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ತಾ ಇರುತ್ತೆ. ಆ ಒಂದು ಕ್ಯಾರೆಕ್ಟರ್ಸ್ ಬಗ್ಗೆ ಅನ್ನೋದನ್ನು ನಮಗೆ ಎದ್ದು ಕಾಣುತ್ತೆ. ಇದು ನನಗೆ ಗೊತ್ತಿರೋ ಹಾಗೆ ಈ ಒಂದು ರೆಫ್ಯೂಜಿಗಳ ಬಗ್ಗೆ, ನಿರಾಶ್ರಿತರ ಬಗ್ಗೆ ಒಂದು ಕತೆ. ಸೊ ಆ ಒಂದು ರೆಫ್ಯೂಜಿಗಳ ಬಗ್ಗೆ ಕಥೆಗಳು ಹೆಚ್ಚಾಗಿ ಕನ್ನಡದಲ್ಲಿ ಬಂದಿಲ್ಲದೆ ಇರ್ಬೋದು. ಆಮೇಲೆ ಇತ್ತೀಚೆಗಂತೂ ರೆಫ್ಯೂಜಿಗಳ ಬಗ್ಗೆ ಬಂದಿರೋ ಕಥೆಗಳು, ಈ ಒಂದು ಕಾನ್ಸೆಪ್ಟು ಖಂಡಿತ ಹೊಸದು ಕನ್ನಡ ಚಿತ್ರರಂಗಕ್ಕೆ. ಸೊ ನಮಗೆ ಈ ಒಂದು ಪ್ರಯತ್ನ ಭಾಳ ಒಳ್ಳೆಯದಾಗಲಿ. ನಾವು ಕೇಳಿದ್ವಿ ಪ್ಯಾನ್ ಇಂಡಿಯಾ ಸಿನಿಮಾ ಅಂದರೆ ನಮ್ಮ ಕನ್ನಡ ಸಿನಿಮಾಗಳನ್ನು ದೇಶಾದ್ಯಂತ, ಪ್ರಪಂಚದಾದ್ಯಂತ ತೊಗೊಂಡೋಗೋದು ನಾವು ನೋಡಿದ್ದೀವಿ. ಬಟ್ ಪ್ಯಾನ್ ಇಂಡಿಯಾದ ಕಥೆಗಳನ್ನು ಕರ್ನಾಟಕಕ್ಕೆ ತಂದು, ಆ ವಿಶೇಷತೆಗಳು ತಂದು, ಆ ಯಾವ ಕಥೆಗಳನ್ನು ಇತಿಹಾಸ ಎಲ್ಲ ಒಂದು ಕಡೆ ಮುಚ್ಚಾಕಿದ್ದಾರೆ ಅದನ್ನು ಹೊರಗೆ ತಂದು ನಮ್ಮ ಕರ್ನಾಟಕ ಜನಕ್ಕೆ ಮತ್ತು ನಮ್ಮ ಭಾರತದ ಜನಕ್ಕೆ ಪರಿಚಯ ಮಾಡ್ತಿರೋದು ಭಾಳ ಒಳ್ಳೆಯ ಪ್ರಯತ್ನ. ಈ ಥರ ಸಿನಿಮಾಗಳು ಗೆಲ್ಲಿ, ಈ ಥರ ಹೊಸ ಕಾನ್ಸೆಪ್ಟ್ ಗೆಲ್ಲಿ, ಪುಷ್ಪರಾಜ್ ಅವರಾಗಿರ್ಬೋದು, ಶ್ರೀನಿವಾಸ್ ಆಗಿರ್ಬೋದು, ಎಲ್ಲ ಚಿತ್ರತಂಡಕ್ಕೆ ಭಾಳ ಪ್ರತಿಭಾವಂತರು, ಮ್ಯೂಸಿಕ್ಕು, ಕ್ಯಾಮ್ರಾ ವರ್ಕು ಪ್ರತಿಯೊಂದು ಚೆನ್ನಾಗಿ ಬಂದಿದೆ. ಇಂಥ ಹೊಸಬ್ರು ತಂಡಗಳಿಗೆ ಚೆನ್ನಾಗಾಗಲಿ, ಕನ್ನಡ ಚಿತ್ರರಂಗಕ್ಕೆ ಕಾನ್ಸೆಪ್ಟು, ಕಾಂಟೆಂಟಿಂದ ಬೆಳೀತಾ ಹೋಗಲಿ ಅಂತ ನಾನು ಹಾರೈಸಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಂದಿರತಕ್ಕಂಥ ಪತ್ರಿಕಾ ಮಿತ್ರರಿಗೆ, ಮಾಧ್ಯಮ ಮಿತ್ರರಿಗೆ, ಚೇತನ್ ಸರ್ಗೆ ಎಲ್ಲರಿಗೂ ಕೃತಜ್ಞತೆಗಳು. ಸಿನಿಮಾ ದಿ 1979 ಅನ್ಟೋಲ್ಡ್ ಸ್ಟೋರಿ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ, ಇದೊಂದು ಪಿರಿಯಾಡಿಕ್ ಡ್ರಾಮಾ. ಇದು ವೆಸ್ಟ್ ಬೆಂಗಾಲಲ್ಲಿ ನಡೆದಿರ್ತಕ್ಕಂಥ ಒಂದು ನೈಜ ಘಟನೆಯನ್ನು ಆಧಾರವಾಗಿ ಇಟ್ಕೊಂಡು ನಾವು ಕ್ರಿಯೇಟ್ ಮಾಡಿರೋಂಥ ಒಂದು ಕಾಲ್ಪನಿಕ ಕತೆ. ಅದೇ ಒಂದು ಕಾಲ್ಪನಿಕ ಕತೆ, ನೈಜ ಘಟನೆ ಆಧಾರವಾಗಿ ಇಟ್ಕೊಂಡು ಒಂದು ಕಾಲ್ಪನಿಕ ಕಥೆಯನ್ನು, ಪಾತ್ರಗಳನ್ನು ಇದರಲ್ಲಿ ಸೃಷ್ಟಿ ಮಾಡಿ ಆ ಘಟನೆಯನ್ನು ಮತ್ತೆ ಜನಕ್ಕೆ ಹೇಳುವಂಥ ಒಂದು ಪ್ರಯತ್ನ ಮಾಡಿದ್ದೀವಿ. ಈ ಥರದ ರೆಫ್ಯೂಜಿಗಳ ಕಥೆಗಳು ಸಾಕಷ್ಟು ಬಂದಿದ್ದಾವೆ. ಆ ರೆಫ್ಯೂಜಿಗಳ ಕಥೆಗಳನ್ನೆಲ್ಲ ಇಟ್ಕೊಂಡು ನಾವೊಂದು ಕಾಲ್ಪನಿಕ ಕಥೆಯನ್ನು ಕ್ರಿಯೇಟ್ ಮಾಡಿದ್ವಿ. ಅಂದರೆ ಇದರಲ್ಲಿರೋ ಯಾವುದೇ ಪಾತ್ರ ಆಗಲಿ ಅಥವಾ ಇದಾಗಲಿ ಆ ರಿಯಲ್ ಇನ್ಸಿಡೆಂಟಲ್ಲಿ ಇಲ್ಲ. ಆದರೆ ಇಟ್ಸ್ ಎ ಸ್ಟೋರಿ ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್ ಅಷ್ಟೇ, ಬಟ್ ಇಟ್ಸ್ ಎ ಫಿಕ್ಷನಲ್ ಸ್ಟೋರಿ. ಸರ್, ಈ ಚಿತ್ರ ವೆಸ್ಟ್ ಬೆಂಗಾಲ್ ನಡೆದ್ರು, ಬಟ್ ನಾವು ಕಂಪ್ಲೀಟಾಗಿ ಕೋಲಾರಲ್ಲಿ ಶೂಟ್ ಮಾಡಿದ್ವಿ ಸರ್. ಅದೇ ಥರದ ಲೊಕೇಶನ್ಸ್ ನಮಗೆ ಕೋಲಾರಲ್ಲಿ ಆ್ಯಪ್ಟ್ ಆಗಿರುವಂಥ ಲೊಕೇಶನ್ ಸಿಕ್ತು. ಹಾಗಾಗಿ ಕೋಲಾರಲ್ಲಿ ಬಹುತೇಕ ಕೋಲಾರ, ಯರಗೋಳ ಆ ಥರದ ಪ್ರಾಂತ್ಯದಲ್ಲಿ ಶೂಟ್ ಮಾಡಿದ್ವಿ. ವಲಸೆ ಬರ್ತಾರೆ ಜನ, ನಿರಾಶ್ರಿತರು. ಅವ್ರ ಬಗ್ಗೆ ಸಾಕಷ್ಟು ಓದಿರ್ತೀವಿ, ಕೇಳಿರ್ತೀವಿ. ಬಟ್ ನಿಜವಾಗ್ಲೂ ಅವರ ಜರ್ನಿ ಹೆಂಗಿರುತ್ತೆ ಅಂದರೆ, ವಲಸೆ ಬರ್ತಾರೆ ಓಕೆ, ಬಟ್ ಅವ್ರು ಇಲ್ಲಿ ಹೆಂಗೆ ಸರ್ವೈವ್ ಆಗ್ತಾರೆ, ಅವ್ರ ಸ್ಟ್ರಗಲ್ ಏನು, ವಾಟ್ ದ ಪೇನ್ ದೇ ವೆಂಟ್ ಥ್ರೂ ಅನ್ನೋದು, ಅವರ ಜೀವನ ಏನು, ಅವರ ಕಷ್ಟಗಳೇನು ಅನ್ನೋದನ್ನ ತೋರಿಸೋ ಪ್ರಯತ್ನ ಸರ್. ಅವರು ವೆಸ್ಟ್ ಬೆಂಗಾಲ್ಗೆ 1960s ಆಫ್ಟರ್ ಬೆಂಗಾಲ್ ಡಿವಿಷನ್ ಸಾಕಷ್ಟು ಜನ ಭಾರತ ದೇಶಕ್ಕೆ ವಲಸೆ ಬಂದಿರ್ತಾರೆ. ಆ ವಲಸೆ ಬಂದಂತ ಒಂದು ಸಮುದಾಯದ ಕಥೆ ಇದು. ಇಲ್ಲಿದ್ದಾರೆ ಎಲ್ಲ ಆಲ್ಮೋಸ್ಟ್ ಹೊಸ ಕಲಾವಿದರಿದ್ದಾರೆ. ಕೆಲವೊಬ್ಬರು ರಂಗಭೂಮಿಯವರು ಮತ್ತೆ ಕಿರುತೆರೆಯಲ್ಲಿ ಮಾಡಿರೋರು ಇದ್ದಾರೆ. ಬಹುತೇಕ ಎಲ್ಲ ಹೊಸಬ್ರೆ ಸರ್, ಬಹುತೇಕ ಎಲ್ಲ ಹೊಸಬ್ರಿರ್ತಕ್ಕಂಥ ನಮ್ಮ ಚೇತನ್ ಸರ್ಗೆ ಮತ್ತು ನೆರೆದಿರ್ತಕ್ಕಂಥ ಮಾಧ್ಯಮ ಮಿತ್ರರಿಗೆ ಸ್ವಾಗತ. ಮನಂ ಸಿನಿಮಾ ಏನು ನಾವು ಮೂವೀಸ್ ಮಾಡ್ತಾ ಇದೀವೋ ಆ ಟೀಮ್ ಕಡೆಯಿಂದ ನಿಮಗೆಲ್ಲರಿಗೂ ಕೂಡ ಸ್ವಾಗತ. ಅದೇ ರೀತಿ ಮನಂ ಅಂತ ಯಾಕೆ ನಾವು ಹೆಸರಿಟ್ಟಿದ್ದೀವಿ ಅಂತಂದರೆ, ನಮ್ಮದು ಬೀರ್ಮಾನಹಳ್ಳಿ ಗ್ರಾಮ ಸರ್. ಅದರಲ್ಲಿ ಬೀರ ಮಾನ ಅಂತ ಬರ್ತದೆ. ಸೊ ಮಾನ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅದನ್ನು ಮನಸ್ಸುಗಳು ಅಂತ ಪರಿವರ್ತನೆ ಮಾಡ್ತಾ ನಾನು ಮನಂ ಅಂತೇಳಿ ಅದನ್ನು ನನಗೆ ಕ್ರಿಯೇಟಿವ್ ಮಾಡಿಕೊಂಡೆ. ವೈಯಕ್ತಿಕವಾಗಿ ನಾನು ಆ್ಯಕ್ಚುಲಿ 43 ವರ್ಷಗಳಿಂದ ನಾನು ಕ್ರೀಡೆಯಲ್ಲಿ ಸಾಧನೆ ಮಾಡ್ಕೊಂಡು ಹೊರಟನು. ಮೊನ್ನೆ ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಆಗಿದೆ ಸರ್ ಕ್ರೀಡಾ ವಿಭಾಗದಲ್ಲಿ. ಅದೇ ರೀತಿ 10,000 ಕಿಲೋಮೀಟರ್ ಸೈಕ್ಲ್ ಮಾಡಿದ್ದೀನಿ ಈ ದೇಶದಾದ್ಯಂತ. ನೀರಾವರಿ, ಸಾಮಾಜಿಕ ಸಂದೇಶಗಳು, ಸಂವಿಧಾನ ಸಂರಕ್ಷಣೆ, ಆ ಥರ. ಸೊ 60 ಏನು ಇವಾಗ ನಮಗೆ 60 ವರ್ಷ. 2ನೇ ಇನ್ನಿಂಗ್ಸಲ್ಲಿ ನಾನು ಸಿನಿಮಾ ಕಡೆ ಹೊರಟಿದ್ದೇನೆ. ಕಾರಣ ಏನಂತಂದರೆ, ನಮ್ಮ ತಂದೆಯವರು ಅಪ್ಪಟ ಕಲಾವಿದರು. ಅವರು 1979ರಲ್ಲಿ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ರಿಟೈರ್ಡ್ ಆದರು.
ಆಮೇಲೆ ನಾವು 7th ಲಾಸ್ಟ್ ಪಬ್ಲಿಕ್ ಎಕ್ಸಾಮ್ ಬರೆದಿದ್ದು ಕೂಡ 1979. ಈ ಸಿನಿಮಾ ಹೆಸರು ಕೂಡ 1979 ಬಂದಿದೆ. ಇವು 3 ನಮಗೆ ಕಾಕತಾಳಿ ಅಂತ ಗೊತ್ತಾಗ್ತಾ ಇದೆ. ಜೊತೆಗೆ ಸಿನಿಮಾ ಒಟ್ಟು ಸಾರಾಂಶ ನನ್ನ ಪ್ರಕಾರ ಬದುಕಲು ಬಿಟ್ಟು ಬದುಕಬೇಕು ಅಂತ, ಮತ್ತು ಗೌತಮ ಬುದ್ಧ ಗುರುಗಳ ಶಾಂತಿ ಸಂದೇಶವನ್ನು ಮತ್ತು ಆಸೆಯೇ ದುಃಖಕ್ಕೆ ಮೂಲ ಅಂತ ಹೇಳಿದ ಗೌತಮ ಬುದ್ಧ ಗುರುಗಳು ಅನ್ನಿಸ್ತಾ ಇತ್ತು ಏನಾದ್ರು ಮಾಡಿ ಒಂದು ನಮ್ಮ ತಂದೆಯವರ ಹೆಸರಲ್ಲಿ ಒಂದು ಸಿನಿಮಾ ಮಾಡಬೇಕು ಅಂತೇಳಿ. ಜೊತೆಗೆ 2024 ನಮ್ಮ ತಂದೆಯವರ ಜನ್ಮ ಶತಾಬ್ದಿ ವರ್ಷ. ಅವರ ಒಂದು ಕಲಾ ಸೇವೆ ಮತ್ತು ತುಂಬ ಕಲಾ ಸೇವೆ ಮಾಡಿರೋರು ಅವರು 2 ರೂಪಾಯಿಗೆ ಹರಿಕತೆ ಮಾಡಿದೆ. 2 ರೂಪಾಯಿಗೆ 75ನೇ ಇಸ್ವಿಯಲ್ಲಿ ನಮ್ಮ ಸುತ್ತಮುತ್ತ ಗ್ರಾಮಗಳಲ್ಲಿ ಯಾರೇ ಕರೆದ್ರು ಹರಿಕತೆ ಮಾಡಕ್ಕೆ ಹೋಗ್ತಾ ಇದ್ರು. ಅವ್ರು ಎಷ್ಟು ಕೊಟ್ಟರೆ ಎಷ್ಟು ತೊಗೊಂಬರೋರು. ಪಕ್ಕದವ್ರು ಅನ್ನಾಗನಹಳ್ಳಿಯಲ್ಲಿ ಒಂದು ದಿವಸ ಕತೆಗೆ ಹೋಗಿದ್ವಿ. ಯಾಕಂದರೆ ನಾವು ಮಿಡ್ಲ್ ಸ್ಕೂಲ್ ತಂದೆಯವ್ರ ಜೊತೆಲಿ ಹೋಗ್ತಾ ಇದ್ವಿ. ಎಲೆ ಅಡಿಕೆಯಲ್ಲಿ ಏನು ಕೊಟ್ಟರೆ ಅದನ್ನು ತೊಗೊಂಬಂದ್ಬಿಡ್ತಾ ಇದ್ರು ಕಾಸು. ಮನೇಲಿ ನೋಡಿದ್ರೆ 2 ರೂಪಾಯಿ ಇದೆ, ಕೆಂಪು ನೋಟು 2 ರೂಪಾಯಿ. ಅಂತ ತುಂಬ ಪ್ರಾಮಾಣಿಕ ಕಲಾ ಸೇವೆ ಮಾಡ್ಕೊಂಡ್ಬಂದ ತಂದೆಯವ್ರನ್ನ ಆ ಕಲೆಯನ್ನು ಉಳಿಸ್ಕೋಬೇಕು ಅನ್ನೋ ಉದ್ದೇಶಕ್ಕೆ ಸಿನಿಮಾ ಕೊಟ್ಟಿ ಸರ್. ಮೋಸ್ಟ್ಲಿ ಸಿನಿಮಾ ಬೆಂಗಳೂರು ರಾಜಧಾನಿ ಬಂದು ಕೂತಿದೆ. ಸೊ ಸಿನಿಮಾ ಸಕ್ಸಸ್ ಆಗಬೇಕು ಅಂತಂದರೆ ಅವುಗಳೇ ಭೂಮಿಕೆ ನನ್ನ ಪ್ರಕಾರ. ನನ್ನ ನಮನ ಹಾಗೂ ನಮ್ಮ ಮಾಧ್ಯಮ ಬಂಧುಗಳಿಗೂ ಮತ್ತು ನಮ್ಮ ಮಾಧ್ಯಮ ಮಿತ್ರರಿಗೂ ನನ್ನ ನಮಸ್ಕಾರ. ನನಗೆ ಇದು ಒಂದು ಸುನಿಲ್ ಅನ್ನೋ ಒಬ್ಬರು ಕಾಸ್ಟಿಂಗ್ ಅವರಿಂದ ನಮ್ಮ ಚರಣ್ ಸರ್ ಪರಿಚಯ ಆಯಿತು. ನಮ್ಮ ಚರಣ್ ಸರ್ ಈ ಮೂವಿ ಬಗ್ಗೆ ಹೇಳಿದರು. ಸೊ ಅದಾದಮೇಲೆ ಅಷ್ಟು ಮುಖಗಳು ಬಂದ್ರೂ ನನಗೊಂದು ಅವಕಾಶ ಕೊಟ್ಟಿದ್ದು ನಮ್ಮ ಪುಷ್ಪರಾಜ್ ಸರ್. ಥ್ಯಾಂಕ್ ಯು ಪುಷ್ಪರಾಜ್ ಸರ್, ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಟೈಟಲ್ ಬಗ್ಗೆ ಹೇಳಬೇಕು ಅಂತಂದರೆ ಆಲ್ರೆಡಿ ಹೇಳಿದ್ದಾರೆ ನಮ್ಮ ಡೈರೆಕ್ಟರ್ ಸರ್. ಸೊ ನಾನೇನು ಹೇಳೋ ಅವಶ್ಯಕತೆ ಇಲ್ಲ. ಈ ಮೂವಿ ಬಗ್ಗೆ ಅಭಿಪ್ರಾಯ ಏನು ಅಂತಂದರೆ, ಪ್ರತಿಯೊಬ್ಬರು ಆರ್ಟಿಸ್ಟಿಗೂ ಈಗ ಬೇರೆ ಬೇರೆ ರೀತಿಯ ಅವಕಾಶಗಳು ಬರುತ್ತೆ. ಬಟ್ ಈ ಮೂವಿನಲ್ಲಿ ನನಗೆ ಯೂತಿಂದ ವಯಸ್ಸಾಗೋವರೆಗೂ ಒಂದು ಜರ್ನಿ ಇದೆಯಲ್ಲ, ಅದು ಒಂದು ಬಹಳ ಅದ್ಭುತವಾಗಿತ್ತು. ಈ ಶೂಟಿಂಗ್ನ ಆಲ್ಮೋಸ್ಟ್ ನಾವು 1 ವರ್ಷ ತೊಗೊಂಡು ಮಾಡಿದ್ದೀವಿ. ಸೊ ನೀವು ಅರ್ಥ ಮಾಡ್ಕೊಬೋದು ಈಗ ಪ್ರತಿಯೊಬ್ಬರು ಇಂಟ್ರೆಸ್ಟು ಇಷ್ಟು ಅದ್ಭುತವಾಗಿ ಬಂದಿದೆ ಅಂತಂದರೆ ಇಲ್ಲಿರೋ ಬರೀ ಪಾತ್ರಗಳಲ್ಲ, ಇಲ್ಲಿರೋ ಟೆಕ್ನಿಷಿಯನ್ಸು ಪ್ರತಿಯೊಬ್ಬರು, ಮೇಕಪ್ ಆರ್ಟಿಸ್ಟ್ ಆಗಲಿ, ನಮ್ಮ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಆಗಲಿ, ಪ್ರತಿಯೊಬ್ಬರೂ 1 ವರ್ಷ ಆ ಜರ್ನಿನ ಅದೇ ಸ್ಪಿರಿಟ್ ಇಟ್ಕೊಂಡು ಅಷ್ಟೇ ಎನರ್ಜಿ ಇಟ್ಕೊಂಡು ಮಾಡ್ಕೊಂಡು ಬರೋದಿದೆ. ಅದು ನಿಜವಾಗ್ಲೂ ಸಾಮಾನ್ಯವಾದ ಕೆಲಸ ಅಲ್ಲ. ತುಂಬ ಚೆನ್ನಾಗಿ ನೀವೇ ಈಗ ನೋಡಿದ್ರಿ ಈಗ ಹೇಗೆ ಬಂದಿದೆ ಮೇಕಿಂಗ್ ವಿಡಿಯೋ ಅಂತ, ಬಹಳ ಚೆನ್ನಾಗಿ ಬಂದಿದೆ. ಮೂವಿನ ಅಷ್ಟೇ ಚೆನ್ನಾಗಿ ಬಂದಿದೆ. ಹಾಗೆ ನಮ್ಮ ಪ್ರೊಡ್ಯೂಸರ್ ಸರ್ ಹೇಳಿದ ಹಾಗೆ ಇಲ್ಲಿವರೆಗೂ ನಮ್ಮ ಜರ್ನಿ ಇತ್ತು. ಇದಾದಮೇಲೆ ಏನಿದ್ರು ಈಗ ನಮ್ಮ ಮೀಡಿಯಾ ಅವರು ನಮ್ಮಂತಹ ಚಿಕ್ಕ ಚಿಕ್ಕ ಕಲಾವಿದರು ಈಗ ಪರದೆ ಮೇಲೆ ಒಂದು ಹೆಸರು ಮಾಡಬೇಕು ಅಂತಂದರೆ ನಿಮ್ಮ ಸಪೋರ್ಟ್ ಅಂತೂ ಬೇಕೇ ಬೇಕು. ಸೊ ನಾನು ಎಲ್ಲ ನಿಮ್ಮಲ್ಲಿ ಹಂಬಲ್ ರಿಕ್ವೆಸ್ಟ್ ಮಾಡ್ಕೊತೀನಿ. ಇಲ್ಲಿ ದೊಡ್ಡವ್ರನ್ನ ಇಷ್ಟು ಮಟ್ಟಿಗೆ ಬೆಳೆದಿರೋದಕ್ಕೆ ನೀವೇ ಕಾರಣ. ಅವರು ಫಸ್ಟ್ ಟೈಮ್ ಬಂದಾಗ ಅವ್ರದ್ದು ಒಂದು ಮೊದಲನೇ ಸಿನಿಮಾ ಆಗಿತ್ತು. ಹಾಗೆ ಇಲ್ಲಿರೋ ಪ್ರತಿಯೊಬ್ಬರಿಗೂ ಎಷ್ಟೋ ಜನಕ್ಕೆ ಮೊದಲನೇ ಸಿನಿಮಾನೇ. ಸೊ ನೀವು ನಮ್ಮ ಈ ಥರ ಚಿಕ್ಕ ಚಿಕ್ಕ ಪಾತ್ರಗಳಿಗೆ ನೀವು ಫೋಕಸ್ ಮಾಡಿ ಅವ್ರನ್ನ ಹೈಲೈಟ್ ಮಾಡಿದ್ರೆ ನಾಳೆ ಒಬ್ಬರು ಅದ್ಭುತ ಕಲಾವಿದರು ಮುಂದೆ ಬಂದೇ ಬರ್ತಾರೆ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ಬೇಕೇ ಬೇಕು. ಚೇತನ್ ಸರ್, ಥ್ಯಾಂಕ್ ಯು ನಮ್ಮ ಪೋಸ್ಟರ್ನ ಲಾಂಚ್ ಮಾಡಿದ್ದಕ್ಕೆ. ಆ್ಯಂಡ್ ಇಲ್ಲಿ ಬಂದಿರೋರು ಎಲ್ಲರಿಗೂ ವೆಲ್ಕಮ್. ನನ್ನ ಹೆಸರು ಅಮೃತ ಗೌಡ. ಇದಕ್ಕೂ ಮುಂಚೆ ನಾನು ಬೇರೆ ಬೇರೆ ಮೂವೀಸ್ ಮಾಡಿದ್ದೀನಿ. ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ಅದೇ ಪ್ರಾಣವಿ ಹೇಳ್ದಂಗೆ ಎಂಗೇಜ್ ಟು ಓಲ್ಡ್ ಏಜ್ವರೆಗೂ ಮಾಡಿರೋದು. ಇಲ್ಲಿ ನಾವೆಲ್ಲ ಎಷ್ಟು ಕಷ್ಟಪಟ್ಟಿದ್ದೀವಿ ಅಂತ ಮೇಕಿಂಗಲ್ಲಿ ನೀವು ನೋಡ್ಬೋದು. ಆದರೆ ಪರದೆ ಮೇಲೆ ಅದು ಯಾವುದೂ ನಮ್ಗೆ ಕಾಣಿಸೋದೇ ಇಲ್ಲ. ನಮ್ಮ ಮೇಕಿಂಗ್ ವಿಡಿಯೋ ನೋಡಿದ್ರೆ ಪ್ರತಿಯೊಬ್ಬರು ಈ ಕೆಲಸ ಅಂತ ಅಲ್ಲ, ಎಲ್ಲರಲ್ಲೂ ಕೆಲಸಗಳು ಮಾಡಿದ್ದಾರೆ. ಟೆಕ್ನಿಷಿಯನ್ಸ್ ಬಂದು ಬೇರೆ ಕೆಲಸ ಮಾಡಿರ್ಬೋದು, ಅಥವಾ ಡೈರೆಕ್ಷನ್ ಟೀಮ್ ಅವ್ರು ಬಂದು ಬೇರೆ ಕೆಲಸ ಮಾಡಿರ್ಬೋದು. ಮೇಕಪ್ ಅವ್ರು ಆಗಿದ್ರು ನಮಗೆ ಏನಾದರೂ ಬೇಕು ಅಂದರೆ ಇಮಿಡಿಯೇಟಾಗಿ ಆ ಕೆಲಸನೂ ಮಾಡಿದ್ದಾರೆ. ಇಲ್ಲಿ ಎಲ್ಲರೂ ಸಪೋರ್ಟ್ ಮಾಡಿಕೊಂಡು ಒಬ್ರಿಗೊಬ್ರು ಇಲ್ಲಿವರೆಗೂ ಬಂದು ನಿಂತಿದ್ದೀವಿ. ಇನ್ನು ಮುಂದೆ ನಿಮ್ಮ ಸಪೋರ್ಟ್ ಬೇಕು. ನೀವು ಹೇಗೆ ನಮ್ಗೆ ಸಪೋರ್ಟ್ ಮಾಡ್ತೀರಾ ಅನ್ನೋದೇ ತುಂಬ ಇಂಪಾರ್ಟೆಂಟ್ ನಮಗೆ. ನನಗೆ ಆಪರ್ಚುನಿಟಿ ಕೊಟ್ಟಂಥ ಪುಷ್ಪರಾಜ್ ಸರ್ಗೆ ಥ್ಯಾಂಕ್ ಯು. ಇಲ್ಲಿಗೆ ಬಂದಿರೋಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ, ಇಲ್ಲಿರ್ತಕ್ಕಂಥ ಎಲ್ಲ ಹಿರಿಯರಿಗೆ
ಮತ್ತು ಈ ಒಂದು ಪ್ರೆಸ್ ಮೀಟ್ ನೋಡ್ತಾರಂಥ ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರ. ಫಸ್ಟ್ ಟೈಮ್ ದಿ 1979 ಅಂಟೋ ಸ್ಟೋರಿ ಸಿನಿಮಾದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಏನಾದರೂ ಸಣ್ಣ ಪುಟ್ಟ ತಪ್ಪಾದರೆ ಮಾತಾಡೋದ್ರಲ್ಲಿ ದಯವಿಟ್ಟು ಕ್ಷಮಿಸಿ. ನನ್ನ ಹೆಸರು ಅಜ್ಜು, ಮೂಲತಃ ಕೋಲಾರದವನು. ಸದ್ಯಕ್ಕೆ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೀನಿ. ಇದ್ರ ಜೊತೆಯಲ್ಲಿ ಸಣ್ಣ ಪುಟ್ಟ ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡ್ತಿರ್ತೀನಿ. ಸುಮಾರು ಒಂದು 4-5 ವರ್ಷಗಳಿಂದ ಒಂದೇ ಕನಸು, ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು, ದೊಡ್ಡ ಸ್ಕ್ರೀನಲ್ಲಿ ಕಾಣಿಸ್ಕೋಬೇಕು. ಈ ಒಂದು ನಿಟ್ಟಿನಲ್ಲಿ ಸುಮಾರು ಶಾರ್ಟ್ ಫಿಲ್ಮ್ಗಳಲ್ಲಿ ಆ್ಯಕ್ಟ್ ಮಾಡಿದೆ. ಶೈತಾನ್ ಅನ್ನೋಂತಹ ಒಂದು ಶಾರ್ಟ್ ಫಿಲ್ಮ್ಗೆ ನಾನೇ ಪ್ರೊಡ್ಯೂಸ್ ಮಾಡಿದೆ. ಸುಮಾರು 4 ಭಾಷೆಗಳಲ್ಲಿ ಡಬ್ ಮಾಡಿ ಯೂಟ್ಯೂಬಲ್ಲಿ ರಿಲೀಸ್ ಮಾಡಿದೆ. ನಾನು ಅಂದ್ಕೊಂಡಿದ್ದು ನಮ್ಮ ಕೋಲಾರದಲ್ಲಿ ಇರೋಂತಹ ಸಿನಿಮಾ ಥಿಯೇಟರ್ಗಳಲ್ಲಿ ಅಟ್ಲೀಸ್ಟ್ ಒಂದು ಶೋ ಆದರೂ ನಡೆಸೋಣ ಅಂತೇಳಿ ಬಹಳ ಪ್ರಯತ್ನ ಪಟ್ಟೆ. ದುಡ್ಡುಗೋಸ್ಕರ ಅಲ್ಲ, ನಾನು ಮೊದಲು ಎಲ್ಲಿದ್ದೀನಿ ಅಲ್ಲಿ ಹೆಸರು ಮಾಡೋಣ ಅನ್ನೋಂತಹ ನಿಟ್ಟಿನಲ್ಲಿ ಪ್ರಯತ್ನ ಪಟ್ಟೆ. ಆದರೆ ಕೆಲವೊಂದು ಕಾರಣಾಂತರದಿಂದ ರಿಲೀಸ್ ಮಾಡೋಕ್ಕೆ ಸಾಧ್ಯ ಆಗಿಲ್ಲ. ಅದಾದಮೇಲೆ ಯೂಟ್ಯೂಬಲ್ಲಿ ರಿಲೀಸ್ ಮಾಡಿದೆ. ಅದಾದಮೇಲೆ ಟಪ್ಪ ಅನ್ನೋಂತಹ ಒಂದು ಸಿನಿಮಾದಲ್ಲಿ ಆ್ಯಸ್ ಎ ಲೀಡ್ ರೋಲಾಗಿ ಆ್ಯಕ್ಟ್ ಮಾಡಿದೆ. ಅದ್ರ ಜೊತೆಯಲ್ಲಿ ಕಿಡಿಗಡಿ ಸಾಫ್ ರಾಮಪುರ ಅನ್ನೋಂತಹ ಸಿನಿಮಾದಲ್ಲೂ ಸಹ ಆ್ಯಸ್ ಎ ವಿಲನ್ ಆಗಿ ಆ್ಯಕ್ಟ್ ಮಾಡಿದೆ. ಆದರೆ ಫೈನಾನ್ಷಿಯಲ್ ಪ್ರಾಬ್ಲಮಿಂದ ಸಿನಿಮಾಗಳು ತೆರೆ ಮೇಲೆ ಬಂದಿಲ್ಲ. ಬಹುಶಃ ಬರುವಂತಹ ದಿನಗಳಲ್ಲಿ ಬರ್ಬೋದು ಅಂತ ಅನಿಸುತ್ತೆ. ಅದಾದಮೇಲೆ ಡೈರೆಕ್ಟರ್ ಪುಷ್ಪರಾಜ್ ಸರ್ ಕಾಲ್ ಮಾಡಿದರು, ಈ ಥರದ ಒಂದು ಕತೆ ಇದೆ, ಈ ಒಂದು ಸಿನಿಮಾದಲ್ಲಿ ಒಂದು ಸಣ್ಣ ಪಾತ್ರ ಇದೆ ಅಂತ ಹೇಳಿದರು. ಬಹಳ ಖುಷಿ ಆಯಿತು. ಸರ್ ಖಂಡಿತ ಮಾಡ್ತೀನಿ ಸರ್, ಯಾವುದೇ ಒಂದು ಪಾತ್ರ ಕೊಟ್ಟರು ಕೂಡ ನಾನು ಮಾಡೋಕ್ಕೆ ರೆಡಿ ಇದೆ ಅಂತ ಹೇಳಿ ಭೇಟಿ ಆದಾಗ ಸಿನಿಮಾ ಬಗ್ಗೆ ನನಗೆ ಸುಮಾರು ಒಂದು 2 ಅವರ್ ಎಕ್ಸ್ಪ್ಲೈನ್ ಮಾಡಿದ್ರು. ಆ ಸಿನಿಮಾ ಕತೆ ಕೇಳಿದ್ರೇ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಹೀಗಿರುವಾಗ ನೀವೇನಾದರೂ ಸಿನಿಮಾ ಮಂದಿರಕ್ಕೆ ಬಂದು ಸಿನಿಮಾ ನೋಡಿದಾಗ ಬಹುಶಃ ನಿಮಗೂ ಕೂಡ ಅದೇ ರೀತಿಯಾದಂಥ ಫೀಲ್ ಬರುತ್ತೆ ಅಂತ ನಾನು ಭಾವಿಸ್ತೀನಿ. ಸರ್, ಮೊದಲನೇದಾಗಿ ನಮ್ಮ ಚೇತನ್ ಸರ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಥ್ಯಾಂಕ್ ಯು ಸರ್. ನಮ್ಮ ಮಾಧ್ಯಮ ಮಿತ್ರರಿಗೆ ಅವ್ರಿಗೂ ತುಂಬ ಥ್ಯಾಂಕ್ಸ್. ನಾನು ಈ ಸಿನಿಮಾದಲ್ಲಿ ಸುಭಾ ದಲ್ದಾರಿ ಅನ್ನೋ ಕ್ಯಾರೆಕ್ಟರ್ ನಾನು ಮಾಡಿದ್ದೀನಿ. ಆ ಕ್ಯಾರೆಕ್ಟರ್ ಹೇಗಿರುತ್ತೆ ಅಂದರೆ ತುಂಬ ರೋಷವಾಗಿರುತ್ತೆ. ಮಾತು ಮಿಸ್ಕಿದ್ರೆ ಕೋಪ ಬರೋದು, ಮತ್ತು ತಾಳ್ಮೆ ಇರೋದಿಲ್ಲ ಆ ಕ್ಯಾರೆಕ್ಟರ್ಗೆ. ಈ ಥರ ಒಂದು ಕ್ಯಾರೆಕ್ಟರ್ ಮಾಡಿದ್ದೀನಿ ನಾನು. ಆ್ಯಂಡ್ ನನ್ನ ಕಲೆಯನ್ನು ಗುರುತಿಸಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ಪ್ರೊಡ್ಯೂಸರ್ ಸರ್ಗೆ ಮತ್ತು ನಮ್ಮ ಡೈರೆಕ್ಟರ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು. ಇದೆ ಈ ಸಿನಿಮಾದಲ್ಲಿ ನನ್ನ ಪಾತ್ರ ಪಾರ್ವತಿ ಅಂತ. ನನ್ನ ಗಂಡ ಇರೋದಿಲ್ಲ, ನನಗೊಬ್ಬ ತಮ್ಮ ಇರ್ತಾನೆ. ತಮ್ಮನಿಗೋಸ್ಕರ ಮಜ್ಜಿಗೆ ಮಾಡಿಕೊಂಡು ನಾವು ಹೇಗೆ ಸರ್ವೈವಲ್ ಆಗ್ತೀವಿ ಅನ್ನೋದೇ ನನ್ನ ಪಾತ್ರ. ಥ್ಯಾಂಕ್ ಯು. ಮೊದಲನೇದಾಗಿ ಚೇತನ್ ಸರ್ ಬಂದಿದ್ದಕ್ಕೆ ಥ್ಯಾಂಕ್ ಯು ಸರ್. ನಮ್ಮ ಮೀಡಿಯಾ ಮಿತ್ರರಿಗೂ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸು. ನನ್ನ ಕ್ಯಾರೆಕ್ಟರ್ ಇದರಲ್ಲಿ ಬಿಶ್ವಾಸ್ ಅಂತ ಒಂದು ರೋಲ್ ಪ್ಲೇ ಮಾಡ್ತಾ ಇದ್ದೀನಿ. ನಮ್ಮ ದುರ್ಗಾ ಬುಟ್ಟಿದೀಪ ಅವ್ರು ಇವಾಗ ಹೇಳಿದ್ದಾಗೆ ಅವ್ರ ತಮ್ಮ ಕ್ಯಾರೆಕ್ಟರ್ ನಾನು ಮಾಡ್ತಾ ಇದ್ದೀನಿ. ಸೊ ನಾನು ಆ್ಯಕ್ಟಿಂಗ್ 10 ಸಿನಿಮಾ ಆ್ಯಕ್ಟಿಂಗ್ ಸ್ಕೂಲಲ್ಲಿ ಆ್ಯಕ್ಟಿಂಗ್ ಕಂಪ್ಲೀಟ್ ಆಗಿದ್ದು ನೆಕ್ಸ್ಟು ಮಂತಿಗೆ ಒಂದು ಕರೆ ಬರುತ್ತೆ ಇವರು ಸುನೀತಾನಂದನ್ ಪೃಥ್ವಿ ಅವ್ರ ಕಡೆಯಿಂದ. ಸೊ ಹಂಗೆ ಬಂದು ಆಡಿಷನ್ ಕೊಟ್ಟು ಸೊ ಈ ಸಿನಿಮಾನಲ್ಲಿ ಒಂದು ಕ್ಯಾರೆಕ್ಟ್ರು ಪುಷ್ಪರಾಜ್ ಸರ್ ಅವ್ರು ನನಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ಪುಷ್ಪರಾಜ್ ಸರ್ ಅವ್ರಿಗೆ ನನ್ನ ಕ್ಯಾರೆಕ್ಟರ್ ವಿಶ್ವಾಸ್ ಅಂತ. ಸೊ ನಾನು ಇದರಲ್ಲಿ ಬಿಕ್ಲಿಂಗ್ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ, ಬಿಕ್ಲಿಸ್ಕೊಂಡು ಮಾತಾಡೋದು. ಸೊ ನಮ್ಮ ಕೋಆಕ್ಟ್ ಇವರು ದುರ್ಗಾ ಅವರು ಇದ್ದಾರಲ್ಲ, ಅವರು ನಮ್ಮ ಕಾಂಬಿನೇಷನ್ ಸಕ್ಕತ್ತಾಗಿದೆ. ದಯವಿಟ್ಟು ಎಲ್ಲರೂ ಮಾಧ್ಯಮ ಮಿತ್ರರು ನಮ್ಮ ಈ ಟೀಮನ್ನು ಗೆಲ್ಲಿಸ್ಬೇಕು. ಸೊ ನಿಮ್ಮಿಂದನೇ ನಾವು. ಸೊ ಥ್ಯಾಂಕ್ ಯು, ಎಲ್ಲರಿಗೂ ಥ್ಯಾಂಕ್ ಯು. ಇಲ್ಲಿ ಇರುವಂಥವ್ರಿಗೆಲ್ರಿಗೂ ನಮಸ್ಕಾರಗಳು. ನನ್ನ ಹೆಸರು ಪ್ರೀತಿ ಅಂತ. ಆ್ಯಕ್ಚುಲಿ ನಾನು ಉತ್ತರ ಕರ್ನಾಟಕದವಳು. ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಸೀರಿಯಲ್ದಿಂದ, ಚಿಕ್ಕ ಪುಟ್ಟ ಪಾತ್ರಗಳಿಂದ. ಹಾಗೆ ಇಲ್ಲಿ ನನ್ನ ಪಾತ್ರ ಒಂದು ತಾಯಿ ಪಾತ್ರ. ತಾಯಿ ಅಂದರೆ ತಾಯಿಗೆ ಎಷ್ಟೇ ನೋವು ಏನೇ ಇದ್ರೂ ತನ್ನ ಮಗುವನ್ನು ಅವಳು ಹೇಗೆ ಕಾಪಾಡ್ಕೋತಾಳೆ, ಅವನು ತಿಂದಿದ್ದಾನೋ ಇಲ್ವೋ, ಮಲಗಿದಾನೋ ಇಲ್ವೋ, ಅವಳು ಯಾವುದೇ ಪರಿಸ್ಥಿತಿಲಿ ಇರಲಿ. ಸೊ ಆ ತಾಯಿಯ ಒಂದು ಕ್ಯಾರೆಕ್ಟರ್ನ ನಾನು ಮಾಡಿದ್ದೀನಿ. ಆ್ಯಕ್ಚುಲಿ ನನ್ನ ಕ್ಯಾರೆಕ್ಟರ್ ನಂಗೆ ತುಂಬ ಇಷ್ಟ ಆಯಿತು. ನನ್ನ ಕ್ಯಾರೆಕ್ಟರ್ ಯಾವ ಥರ ಅಂತಂದರೆ, ನಾನು ಹುಚ್ಚಿನೂ ಅಲ್ಲ, ಈ ಕಡೆ ಜಾಣೆನೂ ಅಲ್ಲ, ಆ ಥರ ಮೀಡಿಯಮ್, ಆ ಥರ ನನ್ನ ಕ್ಯಾರೆಕ್ಟ್ರು. ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು. ಈ ಪಾತ್ರವನ್ನು ನನಗೆ ಕೊಟ್ಟಂತಹ ಪುಷ್ಪರಾಜ್ ಸರ್ ಇರ್ಬೋದು, ಚರಣ್ ಸರ್ ಇರ್ಬೋದು, ಅವ್ರಿಗೆ ನಾನು ನಿಜವಾಗ್ಲೂ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ನಿಮ್ಮೆಲ್ಲರ ಸಪೋರ್ಟಿಂದ 101% ಸಿನಿಮಾ ಗೆದ್ದೇ ಗೆಲ್ಲುತ್ತೆ ಅನ್ನೋ ಭರವಸೆ ಕೂಡ ನನಗಿದೆ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. Chen sir, thank you for coming here. My name is Jashwant. I am music director for this movie 1979. I have done 3 movies before this. Actually, I came from Telugu films. This is my first Kannada movie.
Producer and director sir, thank you for believing me and giving this opportunity. Actually, this is a very good movie based on true incidents. Actually, Kannada cinema nowadays it will become too good and very big in other languages too, like Kantara, KGF, even recently Su from Su. That kind of movie that every Kannada people then they can say proudly this is one of the good movie coming from Kannada industry. That I can give guarantee for that. The songs came really well. Vijay Prakash sir and Chitra Garu and some other singers sang the songs. Background score and all the editing works and everything came very well. Hope to see result soon. Thank you. ನನ್ನ ಹೆಸರು ಚಲಕೆ ಚರಣ್ ತೇಜ್ ಅಂತ. 1979 ಈ ಸಿನಿಮಾ ಫಸ್ಟ್ ಥಿಂಗ್ ನಾವೆಲ್ಲೋ ಹೋಗಿ ಶೂಟ್ ಮಾಡೋಣ ಅಂದ್ಕೊಂಡಿದ್ದೀವಿ ಸರ್. ಬಟ್ ಎಲ್ಲ ನೋಡ್ಬಿಟ್ಟು ಇಂಡಿಯಾದೆಲ್ಲ ಕರ್ನಾಟಕದಲ್ಲಿ ಇರುತ್ತೆ, ಕರ್ನಾಟಕ ಲೊಕೇಶನಲ್ಲಿ ಮಾಡ್ಬೋದು, ಕರ್ನಾಟಕದಲ್ಲೇ ಇದು ಮಾಡ್ಬೋದು ಅಂದ್ಬಿಟ್ಟು ವೆಸ್ಟ್ ಬೆಂಗಾಲ್ದು ಎಲ್ಲ ಇಲ್ಲೇ ಶೂಟ್ ಮಾಡಿದ್ದೀವಿ ಇಲ್ಲೇ. ಸೊ ನನ್ನ ಡೈರೆಕ್ಟರ್ ಜೊತೆಯಲ್ಲಿ ಕೆಲಸ ಮಾಡೋಕ್ಕೆ ಅವರು ತುಂಬ ನನಗೆ ಫ್ರೀನೆಸ್ ಕೊಟ್ಟರು. ಲೈಕ್ ಒಂದು ಬ್ರದರ್ ಥರ, ಲೈಕ್ ಏನು ಮಾಡಬೇಕು, ಏನು ಇದು ಮಾಡಬೇಕು, ಅವ್ರಿಗೊಂದು ವಿಷನ್, ಆ ವಿಷನ್ ತಗ್ಗ ನಾನು ಮಾಡಬೇಕು, ಮಾಡಿದ್ದೀನಿ ಅನ್ನೋ ನಾನು ಫೀಲ್ ಆಗ್ತಾಯಿದ್ದೀನಿ. ನಮ್ಮ ಮತ್ತು ಪ್ರೊಡ್ಯೂಸರ್ ಸರ್ ಶ್ರೀನಿವಾಸ್ ಸರ್ ಏನಂದರೆ ಒಂದು ಪ್ರೊಡ್ಯೂಸರ್ ಒಂದು ಕ್ರಿಯೇಟಿವಿಟಿಗೆ ಎಷ್ಟು ಪ್ರಿಫರೆನ್ಸ್ ಕೊಡ್ತಾರೋ ಅಷ್ಟು ಪ್ರಿಫರೆನ್ಸು ನಮ್ಮ ಪ್ರೊಡ್ಯೂಸರ್ ಕೊಟ್ಟರು ನಮಗೆ. ಎಲ್ಲಾಗಲಿ ಏನಾಗಲಿ ನಮ್ಮದೇ ಏನೂ ಇದಿಲ್ಲ, ಸಿನಿಮಾ ಚೆನ್ನಾಗಿ ಬರಬೇಕು, ಸಿನಿಮಾ ಚೆನ್ನಾಗಿ ಬರಬೇಕು ಅಷ್ಟೇ ಹೇಳಿದರು. ಇನ್ನು ನಮ್ಮ ಸಪೋರ್ಟ್ ಮಾಡಿದ RK ಸರ್ ಆಗಲಿ, ಶ್ರೀನಿವಾಸ್ ಸರ್ ಆಗಲಿ ಎಲ್ಲ ಸಪೋರ್ಟ್ ಮಾಡಿದ್ದಾರೆ ನಮಗೆ ತುಂಬ. ನೆಕ್ಸ್ಟ್ ಆರ್ಟಿಸ್ಟ್ಗಳೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ಸರ್. ಅವರು ಆ್ಯಕ್ಟ್ ಮಾಡೋದು, ಅವರು ಇದು ಮಾಡೋದು ಎಲ್ಲ ತುಂಬ ಚೆನ್ನಾಗಿ ಇದಾಗಿದೆ. ಸಿನಿಮಾ ಚೆನ್ನಾಗಿ ಬಂತು ಸರ್, ಚೆನ್ನಾಗಿ ಎಮೋಷ್ನಲ್ ಆಗಿ ಒಂದು ನಿರಾಶ್ರಿತರ ಬಗ್ಗೆ ಸಿನಿಮಾ ಮಾಡಿದ್ದೀವಿ, ಒಂದು ಕತೆ ಹೇಳಕ್ಕೆ ಬಂದಿದ್ದೀವಿ ನಾವು, ಎಮೋಷ್ನಲ್ ಆಗಿ ಇರುತ್ತೆ ಸಿನಿಮಾ. ಸೊ ಹೋಪ್ ಎಲ್ಲರಿಗೆ ನೋಡಬೇಕು, ಇಷ್ಟ ಆಗಬೇಕು ಅನ್ನೋದು. ಥ್ಯಾಂಕ್ ಯು.